ಸಹಕಾರವನ್ನು ತೆಗೆದುಕೊಂಡು ಸರ್ ನಮ್ಮ ಗ್ರಾಮೀಣ ಪರಿಸರದಲ್ಲಿರ್ತಕ್ಕಂಥ ರೀ ನೋಡ್ರಿ ದಾಸರ ಒಂದು ಪದ್ಯಗಳನ್ನಾಗಲಿ ಅಥವಾ ರೀ ಬಿಡಿ ಪದ್ಯಗಳನ್ನಾಗಲಿ ನಿಜವನ್ನ ಒಂದು ಸಾಹಿತ್ಯವನ್ನಾಗಲಿ ವಚನಗಳನ್ನಾಗಲ್ರಿ ಇವುಗಳನ್ನೇ ಸಹ ಬೇರೆ 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 ಕಲಾವಿದರು ಅದಾರ ಸರ್. ಯಾಕಂದ್ರೆ ಸರ್ ಈಗ ಕಲೆಯೂ ಕೂಡ ರೀ ಒಂಥರ ಕುಂಠಿತ ಆಗ್ಲಿಕ್ಕದ. ಅವ್ರನ್ನ ಕರೆತಂದು ಅವ್ರ ಸಂಪನ್ಮೂಲ ವ್ಯಕ್ತಿಗಳು ಅವ್ರನ್ನ ಅದು ಆಯಾ ಸ್ಕೂಲ್ಗೆ ಕರ್ಕೊಂಡು ಹೋಗಿರಿ, ಅವ್ರಿಗೊಂದು ಗೌರವಯುತವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಅವರಲ್ಲಿರ್ತಕ್ಕಂಥ ಏನಿದೆ ಸರ್ ಜಾನಪದ ಸಾಹಿತ್ಯ ರೀ ಇವ್ರು ಎಷ್ಟು ಚಂದ ಸಾಹಿತ್ಯ ಸರ್. ಕೆಲವು ಹೆಣ್ಮಕ್ಳು ಆಡ್ತಾ ಆಡಿವಾ ನನ್ನ ಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರ ತೊಕ್ಕೊಂಡು ಬಂಗಾರ ಮೋರಿ ತೊಳೆದೇನು ಅಂತ ಹೇಳಿದಾಗ ರೀ ಮಕ್ಕಳಲ್ಲಿ ಮುಖ ನೋಡ್ಬೇಕು ಸರ್, ಒಂಥರ ಉಲ್ಲಸಿತ ಅಂದ್ರೆ ಇಂಥ ಪದ್ಯಗಳನ್ನು ಕೇಳಬೇಕು ಅಂತೇಳಿ. ಆದರೆ ಈಗ ಪಠ್ಯಕ್ರಮದಲ್ಲಿರ್ತಕ್ಕಂಥ ಪದ್ಯಗಳಾಗಲ್ರಿ ಕವನಗಳಾಗಲಿ ಅವ್ರು ಕೇಳೋದ್ರಿಗೆ ಪಾಪ ಯಾಕೋ ಅಂತಿದ್ರಿ ಇಂಥವ್ರನ್ನ ಕೇಳೋದು ಅಂತಾರೆ ರೀ. ಈಗ ನೋಡ್ರಿ ಜಾನಪದರ ಹಾಡುವಾಗ ರೀ ಅವ್ರಿಗೆ ಕುಣಿತಾರೆ. ಮತ್ತು ಅಲ್ಲಿ ಕೆಲವೊಂದು ರಾಧಾನಾಟ ಮಾಡಿದ್ರು. ರಾಧಾನಾಟ ಅಂತಂದರೆ ಒಬ್ಬ ರಾಧೆ ಇದ್ದರು, ಗೋಪಾಲಕೃಷ್ಣ ನುಡಿ ಇದ್ರಿ. ಅವನ್ನ ವೀಕ್ಷಣೆ ಮಾಡುವಾಗ ರೀ ಮಕ್ಕಳಲ್ಲಿ ಒಂಥರ ಉತ್ಸಾಹ ರೀ, ಒಂಥರ ಸ್ಫೂರ್ತಿ. ಆವಾಗ ಆ ಮಕ್ಕಳು ಕುಂತಲೇನ ಕುಣಿತಾರೆ, ಅಲ್ಲೇ ಕೂತಿರ್ತಾರೆ ರೀ. ಅಂದರೆ ಅಷ್ಟು ಹೌಸಿ ಆಗ್ತದೆ ರೀ. ಅದಕ್ಕೆ ನಮ್ಮ ಜಾನಪದ ಸಾಹಿತ್ಯ ಸರ ಇದೇ ಸರ ಈಗ ಒಂಥರ ಬಿದ್ದವರನ್ನ ಎಬ್ಬಿಸುವಂಥ ಒಂದು ಕಾರ್ಯ ಮಾಡ್ತದೆ ರೀ. ಹೀಗಾಗಿ ಸಹ ಅಂಥ ಒಂದು ಕಲಾವಿದರು ರೀ ಕಲೆಗಳೂ ಪ್ರೋತ್ಸಾಹ ಸಿಗಬೇಕು ರೀ. ಮತ್ತು ಅವು ಅಂಥ ಕಲಾವಿದರು ಈ ಲಾಸ್ಟ್ ಕೊನೆಯ ದಿನ ಅದಾರ ರೀ, ಅವರಿಗೂ ಪ್ರೋತ್ಸಾಹಿಸಬೇಕು. ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಜಾನಪದ ಸಾಹಿತ್ಯ ಜಾನಪದ ಹಾಡುಗಳಾಗಲ್ರಿ, ಅವು ಕತೆಗಳಾಗಲ್ರಿ. ಕತೆ ಹೇಳೋದನ್ನು ಭಾಳ ಕಡಿಮೆ ಆಗೈತಿ ಈಗ. ಆಗ ಮೊದಲು ಅಜ್ಜಿಯರೇ ಮೃತರು ಕತೆ ಕಾರಣ ಅಂತೇಳ್ರಿ ಅವ್ರು ಸಾಯಂಕಾಲ ಮಕ್ಕಳನ್ನ ಕರ್ಕೊಂಡು ಅವ್ರ ಕತೆ ಹೇಳ್ತಿದ್ರು. ಈಗ ಕತೆ ಹೇಳೋರು ಇಲ್ಲ ರೀ, ಮತ್ತು ಹೇಳೋರು ಅನುಕೂಲ ಮತ್ತು ಮಕ್ಕಳ ಕಡೆ ಒಲವೂ ಇಲ್ಲ. ಹೀಗಾಗಿ ಸರ ಅಂಥವ್ರನ್ನ ಸಂಗ್ರಹ ಮಾಡ್ಕೊಂಡ್ರಿ ಅವ್ರು ಏನು ಮಾಡ್ತಂತಂದ್ರೆ ಮಕ್ಕಳಿಗೆ ಒಟ್ಟಾರೆ ನಮ್ಮ ಸಂಸ್ಕೃತಿ ಅರಿವು ರೀ. ಯಾಕಂತಂದ್ರೆ ನೀವು ಹೇಳಿ ಸರ ಏನೆಲ್ಲ ರೊಕ್ಕ ಕೋಟಿ ಗಳಿಸುವಂಥ ಆದರೂ ರೀ ಅಲ್ಲಿ ತಂದೆ ತಾಯಿಗಳ ಒಂದು ವಾತ್ಸಲ್ಯ ಇಲ್ಲ ನನಗೆ ಸರ್. ಅವ್ರೇನು ಮಾಡ್ತಾರೆ ದೊಡ್ಡವರಿದ್ದಾರೆ ಹೋಗಿ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಾಗ ಇಡ್ಬೇಕಾಗತ್ತೆ. ಇಲ್ಲ ಕರೆಕ್ಟ್ ಹೇಳೋದು ಬೇಸಿಕ್ ಆಗಿ ನೈತಿಕ ಶಿಕ್ಷಣ ರೀ, ನೈತಿಕ ಶಿಕ್ಷಣ ರೀ. ಇನ್ನೊಂದು ನಮ್ಮ ಇದೆಲ್ಲ ಮಾಡೋ ಜೊತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಯುವಂತಹ ಕಾರ್ಯಕ್ರಮ ಕೊಡ್ಬೇಕಾಗಿದೆ. ಅದು ಒಂದು ಓಟದ ಅದೇ ರೀತಿಯಾಗಿ ವಿಜ್ಞಾನದ ಕೆಲವೊಂದು ಇವತ್ತಿನ 21ನೇ ಶತಮಾನದಾಗ ಬಂದ ದೆವ್ವ ಭೂತ ಪಿಸಾಚಿ ಮಕ್ಕಳಿಗೆ ಹೇಳ್ತೀವಿ ನಾವು ದೇವ್ ಬರ್ತದೆ ರಾತ್ರಿ ಮಕ್ಕಳು ಅಂತ ಅಲ್ಲ. ಅಂಥವೆಲ್ಲ ಮಕ್ಕಳಿಗೆ ಹೇಳೋದು ಮೂಲೋತ್ಪಾದನೆ ಅಲ್ಲೇ ಮಾಡ್ಬೇಕು ಬಾಲ್ಯ ವಸ್ತು ಒಳಗೆ. ಅಲ್ಲೇ ಒಳ್ಳೆ ವಿಚಾರಗಳನ್ನ ಹೇಳಿ ಮಕ್ಕಳನ್ನ ಅಭ್ಯಾಸ ಕತ್ತುವಂಥದ್ದು, ವೈಜ್ಞಾನಿಕ ಚಿಂತನೆ ಮಾಡುವಂಥದ್ದು, ವೈಚಾರಿಕವಾಗಿ ಸಮಾಜ ನೋಡುವಂಥದ್ದು ಅವ್ರು ಬೆಳೆಸಿದ್ರೆ ಅವ್ರಿಗೆ ದೇಶ ಕಟ್ಟುವಲ್ಲಿ ಸಮರ್ಥರಾಗ್ತಾರೆ. ನಿಜಕ್ಕೂ ಸರ್ ಆ ನಿಟ್ಟಿನಲ್ಲಿ ಸರ್ ಮತ್ತು ಇರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲ ಧ್ಯೇಯನ ಅದ ಸರ್.